ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳ್ತಿದ್ದಾರೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದೇವಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಶುಭ ಕಾರ್ಯಗಳನ್ನ ಪೂಜೆಗಳನ್ನ ಮಾಡೋಕ್ಕಿಂತ ಮುಂಚೆ ಕಂಕಣ ಕಟ್ಕೊಳ್ತಾರೆ. ನಾನು ನಮ್ಮ ಹಸ್ಬೆಂಡ್ ಹತ್ರ ಕಂಕಣ ಕಟ್ಸ್ಕೊಂಡೆ. ಒಂದು ತೊಳೆದಿರೋ ಮಣೆ ತಗೊಳ್ಳಿ, ಅದ್ರ ಮೇಲೆ ಅರಿಶಿನ ಗಂಧ ಗೋಮೂತ್ರದಿಂದ 3 ಮಿಕ್ಸ್ ಮಾಡಿಬಿಟ್ಟು ಸಾರಿಸಿ ಅದ್ರ ಮೇಲ್ಗಡೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಿ. ನಮ್ಮ ಮನೆಯಲ್ಲಿ ಎನಿ ಟೈಮ್ ನಾವು ಅಕ್ಕಿ ಹಿಟ್ಟಿನ ರಂಗೋಲಿ ಶ್ರೇಷ್ಠ ಅಂತಾರೆ. ಇದ್ರೊಳಗಡೆಗೆ ನಾನು ಸಪ್ರೇಟಾಗಿ ಸ್ವಲ್ಪ ಅಕ್ಕಿ ತಗೊಂಡಿಟ್ಕೊಂಡಿದ್ದೆ. ನೋಡಿ ಇಲ್ಲಿದೆ ಅಕ್ಕಿ. ತುಂಬ ಏನಲ್ಲ, ಶಾಸ್ತ್ರಕ್ಕೋಸ್ಕರ ಸ್ವಲ್ಪ ಒಂದು 3 ಸರಿ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚೋಣ. ಮಧ್ಯಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಕೋಣ. ಹಾಕೋಣ. ಕೆಂಪು ಕಲರಿಂದ ಇಲ್ಲ ಅಂದರೆ ನೀವು ಹಸಿರು ಕಲರಿಂದ ಯೂಸ್ ಮಾಡ್ಬೋದು. ಕಲಶ ವಸ್ತ್ರದ ಮಧ್ಯ ಅಷ್ಟೇ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹಾಕೋಣ. ನೆಕ್ಸ್ಟು ಇದನ್ನು ಇಲ್ಲಿ ಇಡೋಣ. ಇಟ್ಬಿಟ್ಟು ನಾನು ಒಂದು ಚಮಚ ಹಿಡಿದಿಟ್ಕೊಂಡಿದ್ದೆ, ಇದನ್ನು ಇದರಲ್ಲಿ ಹಾಕೋಣ. ಅರಿಶಿನ ಕುಂಕುಮ, ಒಂದೆರಡು ಅಕ್ಷತೆ ಕಾಳು, ನೋಡಿ ಇದು ನಾವು ಚೇಂಜ್ ಎಲ್ಲ ಸಿಕ್ಕಾಗ ಕೂಡಿಟ್ಟಿರ್ತೀವಿ. ದೇವ್ರ ಕಡೆ ಹೋದಾಗ ಅಲ್ಲ ಹಾಕ್ತೀವಿ. ಇದರಿಂದ ನಾನು ಕಾಯಿನ ಎತ್ಕೊಂಡ್ಬಿಟ್ಟು ಕಲಶದ ಒಳಗಡೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಿಮ್ಮ ಮನೆಯಲ್ಲಿರೋ ಒಂದು ಅಡಿಕೆನ ಕಲಶದ ಒಳಗಡೆ ಹಾಕಿ. ಇಷ್ಟೆಲ್ಲ ಆದಮೇಲೆ ನಾನು 5 ವೀಳ್ಯದೆಲೆ ತೊಗೊಂಡಿದ್ದೀನಿ. ಮಾವಿನ ಎಲೆ ಕೂಡ ಯೂಸ್ ಮಾಡ್ಬೋದು ನೀವು. ಮಿಕ್ಕಿದ ನೀರಲ್ಲಿ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳಿ ಕಲಶಕ್ಕೆ ಇಡೋಕ್ಕಿಂತ ಮುಂಚೆ. ಆಮೇಲೆ ನೋಡಿಕೊಂಡು ಕುದಿಸಿ, ಒಂದು ಚಿಕ್ಕ ಕಲಶ ಆಗಿರೋದ್ರಿಂದ ನಾನು ಪುಟ್ಟ ಎಲೆಗಳನ್ನೇ ತೊಗೊಂಡಿದ್ದೀನಿ. ಇದಾದಮೇಲೆ ಒಂದು ತೆಂಗಿನಕಾಯಿ, ನಿಮ್ಮ ಕಲಶದ ಸೈಜ್ ನೋಡಿಕೊಂಡು ತೆಂಗಿನಕಾಯಿ ತಗೊಂಡು ಇದಕ್ಕೆ ನಾನು ಅರಿಶಿನ ಫುಲ್ಲು ನೀರಲ್ಲಿ ಕಲಿಸ್ಬಿಟ್ಟು ಹಚ್ಚಿದ್ದೀನಿ. ಆಮೇಲೆ ಕುಂಕುಮ ಹಚ್ಚಿದ್ದೀನಿ. ಈಗ ಮತ್ತೊಂದು ಸರಿ ನಾವು ಕುಂಕುಮ ಹಚ್ಬಿಟ್ಟು ಕಲಶ ಕೂರಿಸೋಣ. ಕಲಶ ಕೂರಿಸಿದ ಮೇಲೆ ವಸ್ತ್ರ ಏರಿಸಿ ಹೂಗಳಿಂದ ಅಲಂಕಾರ ಮಾಡಿ. ನಾನು 5 ಥರ ಹಣ್ಣುಗಳನ್ನ ಜೋಡಿಸಿಟ್ಟಿದ್ದೆ. ನೋಡಿ ನಾನು 9 ಗಂಟುಗಳನ್ನ ಹಾಕೊಂಡಿದ್ದೀನಿ. ಇದು 9 ಲಕ್ಷ್ಮಿಯರ ಸಂಕೇತ. ಇದನ್ನು ನಾವು ಪೂಜೆ ಆದಮೇಲೆ ಸಂಕಲ್ಪ ಮಾಡಿಕೊಂಡು ನಮ್ಮ ಕೈ ಕಟ್ಕೊಳ್ಳೋಣ. ಈಗ ನಾನು ಇದನ್ನು ಸದ್ಯ ದೇವಿ ಹತ್ರ ಇಡ್ತೀನಿ. ಈಗ ನಾವು ಕಲಶಕ್ಕೆ ಅಲಂಕಾರ ಎಲ್ಲ ಆದಮೇಲೆ ಲಕ್ಷ್ಮೀ ದೇವಿನ ಆಹ್ವಾನ ಮಾಡ್ಕೋಬೇಕು. ಓಂ ನಮೋ ವರಮಹಾಲಕ್ಷ್ಮೀ ನಮಃ ಅಂತ 3 ಸರಿ ಹೇಳ್ಬಿಟ್ಟು ಆವಾಹನಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಂತ 3 ಸರಿ ಹೇಳ್ಕೊಂಡು ನೀವು ಏನಕ್ಕೋಸ್ಕರ ಈ ಪೂಜೆನ ಮಾಡ್ತಾ ಇದ್ದೀರಾ, ನಿಮಗೇನು ವರ ಬೇಕು ಅಂತ ಮನಸ್ಸಲ್ಲೇ, ಆಮೇಲೆ ನಿಮ್ಮ ಮನೇಲಿ ಏನು ಸಿಹಿ ಪ್ರಸಾದ ಮಾಡಿರ್ತೀರೋ ಅದನ್ನ ಇಟ್ಬಿಟ್ಟು ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ. ಒಂದೊಂದು ಕಡೆ ಒಂದೊಂದು ಥರ ಪ್ರೋಸೆಸ್ ಫಾಲೋ ಮಾಡ್ತಾರೆ. ಆದರೆ ಮನಸ್ಸಲ್ಲಿ ಭಕ್ತಿ ಹೊಂದಿದ್ರೆ ಸಾಕು, ಅಷ್ಟೇ ದೇವ್ರು ಕೇಳೋದು. ಪೂಜೆ ಎಲ್ಲ ಆದಮೇಲೆ ಲಕ್ಷ್ಮೀ ಅಷ್ಟೋತ್ತರ ಸ್ಮರಣೆ ಮಾಡಿ ಸ್ತೋತ್ರನ, ಆಮೇಲೆ ವರಮಹಾಲಕ್ಷ್ಮಿ ಕಥೆನೂ ಓದಿ ಸ್ವಲ್ಪ ಹೊತ್ತು ಕೂತು ನಿಮ್ಮ ಪ್ರಾರ್ಥನೆ ಎಲ್ಲ ಸಲ್ಲಿಸಿ, ಆಮೇಲೆ ಮನೆಯವ್ರಿಗೆಲ್ಲ ಆರತಿ ಕೊಡಿ. ಪೂಜೆ ಎಲ್ಲ ಆದಮೇಲೆ 5 ಜನ ಮುತ್ತೈದೆಯರಿಗಾದರೂ ಕರೆದು ಅರಿಶಿನ ಕುಂಕುಮ ಕೊಡಿ. ನೋಡಿ ಇವರೆಲ್ಲ ನಮ್ಮ ಪಕ್ಕದ ಮನೆಯವರು. ನಾವು ಅವ್ರ ಮನೆಗೆ ಹೋಗಿದ್ವಿ, ಅವರು ನಮ್ಮ ಮನೆಗೆ ಬಂದಿದ್ದರು ಹಬ್ಬಕ್ಕೆ ಅರಿಶಿನ ಕುಂಕುಮ ಇಸ್ಕೊಳ್ಳೋಕ್ಕೆ. ಲಕ್ಷ್ಮೀ ಬಾರಮ್ಮ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.